ಹೆಲೋ, ನಿಮ್ ಕೋಟೆ ಹುಡುಗಿ. ನಿಮ್ಮ ಸ್ವಂತದವರೇ ನಿಮ್ಮ ಶತ್ರುಗಳ? ನಿಮ್ಮ ಹತ್ರ ಹಣ ಇಸ್ಕೊಂಡು ಮೋಸ ಮಾಡಿದಾರ, ಅಥವಾ ಜಾಗ ಜಮೀನು ವಿಷಯಕ್ಕೆ ಸತಾಯಿಸ್ತಾ ಇದ್ದಾರಾ? ನಿಮ್ಮ ಜೀವನದ ಏಳಿಗೆ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರಾ? ಮಾಟ ಮಂತ್ರಗಳಿಂದ ಕಟ್ಟಾಕಿದಾರ, ವಾಮಾಚಾರಗಳನ್ನ ಮಾಡಿಸಿದಾರ? ಇಂಥ ಎಲ್ಲಾ ಶತ್ರುಗಳಿಗೆ ಕಾರ ಎರಚಿ ಶತ್ರುಗಳ ಬೀಗದ ಗೊಂಬೆ ಒಡೆದು ದುಷ್ಟ ಶಕ್ತಿಗಳ ಕಡಿವಾಣ ಹಾಕೋ ಆಲಯ ಈ ಪವರ್ಫುಲ್ ಪ್ರತ್ಯಂಗಿರಾ ದೇವಿ ದೇವಸ್ಥಾನ ಶಿವಮೊಗ್ಗ. ಅಜ್ಜಿ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ದೀರಾ? ನೀವು ಮಾತಾಡಂಗಿಲ್ವಾ? ಓಕೆ. ಇವ್ರು ನೋಡಿ, ಇವರೆಲ್ಲ ಬ್ಯಾಡ್ಗೆನ ರುಬ್ತಾ ಇದ್ದಾರೆ. ಅಮಾವಾಸ್ಯ ದಿನದಂದು ಒಣಮೆಣಸಿಕಾಯಿನ ರುಬ್ಬಿ ತಾಯಿಗೆ ಲೇಪನ ಮಾಡಿ 48 ಬಾರಿ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಗೊಂಬೆಯ ರೂಪದಲ್ಲಿ ನಿಮ್ಮ ಶತ್ರುಗಳನ್ನ ಈ ಮರಕ್ಕೆ ಬೀಗ ಹೊಡೆದು ಕಟ್ಟಾಕ್ಬೇಕು. ನಂತರ ತಾಯಿ ಪಾದಕ್ಕೆ ಮುಟ್ಟಿಸಿರುವ ಲಿಂಬೆಹಣ್ಣು ಹಾಗೂ ತೆಂಗಿನಕಾಯಿಂದ ಅಮಾವಾಸ್ಯೆಯ ಮಾರನೇ ದಿನ ಲಿಂಬೆಹಣ್ಣನ ತ್ರಿಶೂಲಕ್ಕೆ ಚುಚ್ಚಿ ತೆಂಗಿನಕಾಯಿಯನ್ನ ದೇವಸ್ಥಾನದ ಮುಂದೆ ಹೊಡೆದು ದೃಷ್ಟಿ ನಿವಾರಿಸಬೇಕು. ಇನ್ನು ಅದೇ ಅಮಾವಾಸ್ಯೆ ರಾತ್ರಿ ನಡೆಯಲಿರುವ ಒಣಮೆಣಸಿಕಾಯಿ ಹೋಮದಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗಿಯಾಗಿ, ಯಾಕಂದ್ರೆ ಅದೇ ರಾತ್ರಿ ಸಾಕ್ಷಾತ್ ಶ್ರೀ ಪ್ರತ್ಯಂಗಿರಾ ದೇವಿ ಅಮ್ಮನವರು ಇಲ್ಲಿ ಸಂಚಾರ ಮಾಡಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರೆ. 16ನೇ ವಯಸ್ಸಿನಿಂದನೇ ಅಮ್ಮನ ಆರಾಧನೆ ಮಾಡ್ಕೊಂಡ್ ಬರ್ತಿರೋ ಸುಪ್ರೀತ್ ಗುರುಜಿನ ಪ್ರತಿ ಭಾನುವಾರ ನೀವು ಭೇಟಿ ಮಾಡಬಹುದು. ಇನ್ನು ಟ್ರಾನ್ಸ್ಪೋರ್ಟೇಷನ್ ಅಂತೂ ತುಂಬಾ ಕನ್ವೀನಿಯಂಟ್ ಆಗಿದೆ. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ನಂಬರ್ 8 ಬಂದ್ರೆ ಸಾಕು, ಫ್ರೀಕ್ವೆಂಟ್ ಆಗಿ ಬಸ್ಸಸ್ ಇದೆ. ಲೊಕೇಶನ್ ಬಂದು ಆಪೋಸಿಟ್ ಟು ಏರ್ಪೋರ್ಟ್ ಶಿವಮೊಗ್ಗ. ಅಥವಾ ಟೆಕ್ನಾಲಜಿಗೂ ಮೀರಿದಂತಹ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ನಿಮ್ಗೆಲ್ಲರಿಗೂ ಮಾರ್ಗ ದೊರಕಿದೆ ಅಂತ ಭಾವಿಸ್ತೀನಿ. ತಾಯಿ ಮೇಲೆ ನಂಬಿಕೆ ಇಡಿ, ಶ್ರದ್ಧೆಯಿಂದ ಪೂಜೆ ಮಾಡಿ, ನಿಮ್ಮ ಎಲ್ಲಾ ಕೆಟ್ಟ ದಿನಗಳಿಗೆ ಕಡಿವಾಣ ಬಿದ್ದೇ ಬೀಳುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.